ನೀವು ಎಲ್ಲೆಲ್ಲಿ ನೋಡ್ತೀರಲ್ಲ ಅದೆಲ್ಲವೂ ನಿರಂತರವಾಗಿ ಬದಲಾಗ್ತದೆ. ಆಗ್ತದಿಲ್ರಿ? ನಿನ್ನೆ ಮೊಗ್ಗೆ ಇತ್ತು, ಇವತ್ತು ಹೂ ಆಗೈತಿಲ್ರಿ? ಇವತ್ತು ಚಂದ ಹೂ ಆಗಿದೆ, ನಾಳೆ ಬಾಡ್ತದಿಲ್ರಿ? ನಾಳೆ ಬಾಡಿದ್ದು 4 ದಿವಸ ಆದ ಬಳಿಕ ಎಲ್ಲ ಎಲ್ಲಿ ತೆಳಗೆ ಬಿದ್ದು ಮಣ್ಣಾಗ ಹೋಗಿ ಮುಚ್ಚಿ ಮಾಯ ಆಗ್ತದಿಲ್ಲೋ? 8 ದಿನ ಮೊದಲು ಹೂವಿದ್ದಿದ್ದಿಲ್ಲ, 8 ದಿನ ಆದ ಬಳಿಕ ಒಂದಿಷ್ಟ ಖಾನೆ ಒಂದು ದಿವ್ಸ 4 ದಿವಸದೊಳಗೆ ಮಣ್ಣಾಗ ಹೋಗಿ ಮಾಯ ಆಗ್ತದಲ್ಲ. ಖಾನಿ ಕಣ್ಣಿಗೆ ತೋರಿ ಬದಲಾಗ್ತಾ ಹೋಗಿ ಒಂದಿವ್ಸ ಮಾಯ ಆಗೋದತ್ತೆಲ್ಲ. ನಮ್ಮ ಸುತ್ತಮುತ್ತ ಇರೋದು ಎಲ್ಲವೂ ನಾವು ಹಾಗೆ. ಒಂದು ಹೂವು 8 ತಾಸು ಅರಳಿ ಬಾಡಿ ಒಂದು 2 ವರ್ಷನಾಗ ಅದೆಲ್ಲ ಚೆಲ್ಲಿ ಹೋಗ್ತದೆ. ನಾವೊಂದು 80 ವರ್ಷ 90 ವರ್ಷದೊಳಗೆ ನಮ್ಮ ಬದುಕು ಬಾಡ್ತದೆ. ಈಗ ನಮ್ಮ ಅಜ್ಜ, ನಮ್ಮ ಮುತ್ಯ ಹಿಂದಿನವ್ರು ಯಾರೇ ನಾವು ತೋರ್ಸಕ್ಕೆ ಹೋದ್ರೆ ಕಾಣ್ತಾರೇನೋ. ಆದರೆ ನಾವು 50-60 ವರ್ಷ ಬದುಕೇವ, ಅವ್ರು 110 ವರ್ಷ ಬದುಕಿದ್ರು. ಆದರೆ ಭಾಳ ಚಲೋದು ಉಂಡು ಅವ್ರು ಚೆನ್ನಾಗಿ ದುಡಿದು 110 ವರ್ಷ ಬದುಕಿರಂತ ತಿಳ್ಕೊಂಡು ಅವರು ಬಾಡೋದು ನಿಲ್ಲಲಿಲ್ಲ. ಅವ್ರ ಬದುಕಿನ ಪ್ರವಾಹ ಅಂತಕ್ಕಂಥದ್ದು ನಿಲ್ಲಲಿಲ್ಲ. ಅದಕ್ಕೆ ಸಂತರ ಬಹಳ ಸುಂದರವಾದಂಥ ಒಂದು ಮಾತನ್ನು ಹೇಳ್ತಾರೆ. ಯಾವಾಗಲೂ ಬದಲಾಗ್ತದೆ ಈ ಪ್ರಪಂಚ, ಯಾವಾಗಲೂ ಬದಲಾಗ್ತದೆ. ನಾವು ಯಾವಾಗಲೂ ಬದಲಾಗ್ತದೆ. ನಮ್ಮ ಸುತ್ತಮುತ್ತ ಎಲ್ಲ ಭಾಳ ಚಂದಗದಿ ದೊಡ್ಡದು ಖರ್ಚು ಮಾಡಿ ಒಂದು ಮನೆ ಕಟ್ಟ್ಯಾರೆ ಅಂತ ತಿಳ್ಕೋರಿ. ಭಾಳ ದೊಡ್ಡ ಎಲ್ಲ ಕಾಲಮ್ ಹಾಕಿ ಒಂದು ಚಲೋ ದೊಡ್ಡದು ಮನೆ ಕಟ್ಟ್ಯಾರೆ ಅಂತ ತಿಳ್ಕೋರಿ. ಆ ಮನೆ ಕಟ್ಟಿದ ಬಳಿಕ ಆ ಮನೆ ಎಷ್ಟು ವರ್ಷ ಇರ್ತದ್ರೆ ಭಾಳ ಚಲೋ ಅದ್ರ 100 ವರ್ಷ ಇರಂಗಿಲ್ಲ. 100 ವರ್ಷ, ಒಂದು 10-20 ವರ್ಷ ಹೆಚ್ಚ. ಅದ್ರ 100-200 ವರ್ಷ ಆದ ಬಳಿಕ ಸಣ್ಣಗೆ ಒಂದು ಸ್ವಲ್ಪ ಗಾಡಿ ಸಡ್ಲಾಗ್ತಾವ, ಬಾಗಿಲು ಕೊಳ್ಯಾಕೆ ಹತ್ತಾವ, ಮ್ಯಾಗಿಂದ ಸೋರಾಕತ್ತದ. 100 ವರ್ಷ ಆದ ಬಳಿಕ ಅಂತ ಗಟ್ಟಿ ಕಲ್ಲಿನ ಮನೆ ಒಂದಿನ ಹೊಳ್ತದ. ಅಂದ್ರೆ ಯಾವುದು ಜಗತ್ತಿನೊಳಗೆ ಬಂದದ, ಯಾವುದು ನಿರಂತರವಾಗಿ ಸಾಗಲಿಕ್ಕತ್ತೆ ಅದ ಕಾಲ ಪ್ರವಾಹದಲ್ಲಿದೆ, ಅದು ಒಂದು ದಿನ ಈ ಜಗತ್ತಿನೊಳಗೆ ಮರಿ ಆಗ್ತದೆ. ಬರೋದು, ಜಗತ್ತಿನಲ್ಲಿ ಇರೋದು, ಜಗತ್ತನ್ನು ಬಿಟ್ಟು ಹೋಗೋದು, ಇದೆಲ್ಲರೂ ಸಹಜವಾದದ್ದೇ. ಈ ಯಾವ್ರೇ ಒಂದು ಬಸ್ನ್ಯಾಗ ನೀವು ಕುಂತಿರ್ತೀರಿ, ಯಾವ್ರೇ ಒಂದು ಬಸ್ನ್ಯಾಗ ಕುಂತಿರ್ತೀರಿ, ಎಲ್ತಾನ ಹೋಗ್ತೀರಿ? ಒಟ್ಟು ಅದು ಬೆಳತಾನ ಎಲ್ಲಿ ಹೋದತ್ತೆ ಎಲ್ಲಿ ಹೋಗತ್ತೀರೇನು? ಏನು ಹರಿಯೋದು ಕೂತಾರ ರಾತ್ರಿ ಅದು ಮಕ್ಕೊಳಕ್ಕೆ ಬಸ್ ಹೋಗುತ್ತಂದ್ರೆ ನಾವು ಒಟ್ಟು ಹೋಗೋದಾಗ್ತದೆ. ಬಸ್ಸಿನಾಗ ಕುಂತಿರ್ತೀವಿ, ನಮ್ಮ ಊರು ಬರೋತನ ಕೂಡ್ತೀವಿ. ನಮ್ಮ ಊರು ಬಂದು ಕೂಡಲೇ ಗಾಡಿ ಬಿಟ್ಟು ನಾವು ಇಳಿತೀವಿ. ಅದರ ಬಸ್ಸಿನೊಳಗೆ ಕೂತ್ರೂ ಸಹಿತ ನಾವೊಂದು ಮಾತಂತೀವಿ. ಏನಂತೀವಿ ಹೇಳ್ರಿ? ಯಾರೇ ಸರಿ ಅಂತ ಅಂದ್ಕೊಳ್ಳಿ ಏನಂತೀರಿ? ಕುಂಡ್ರಂದ್ರೆ ಏನಂತೀರಿ? ನನ್ನ ಸೀಟ್ ಐತಿ ಅಂತೀವಿ. ಇಲ್ಲೋ ಕನ್ನಡನ್ಯಾಗ ಹ್ಞೂ ಅನ್ರಿ. ಯಾರೇ ಸರಿದು ಕೊಡ್ರಿ, ನಮ್ಮ ಊರು ಬರೋಣ ಸೀಟ್ ಹೆಗಲ ಮೇಲೆ ಇಟ್ಕೊಂಡು ಇಳಿಸ್ಕೊಂಡು ತೊಗೊಂಡು ಹೋಗ್ತೀವ ನಮ್ಮ ಮನೆಗೆ. ಸೀಟ್ ನಮ್ದಂತೀವಿ, ನಮ್ಮ ಊರು ಬರೋಣ ತೊಗೊಂಡು ಹೋಗ್ತೀವನ. ಇವು ಸೀಟ್ ನಂದಂದ, ಆ ಸೀಟ್ ನಗಾಕೈತು ನೀವು ನಕ್ಕಂಗೆ. ಆ ಸೀಟ್ ಯಾಕೆ ನಕ್ಕಿತ್ಕೋತದನ್ರಿ? ಹರ್ಯಾವತ್ತಿನ ನುಕ್ಕೊಂಡ್ರೆ ರಾತ್ರಿ 9 ತನ 1000 ಗಟ್ಟಲೆ ಕುಂಡ್ತಾರೆ. ಎಲ್ಲರೂ ನಂದ ಸೀಟ್ ಅಂತಾರೆ. ಒಬ್ಬ ನಾನು ತೊಗೊಂಡು ಹೋಗಿಲ್ಲ, ಅವ್ರವ್ರ ಊರು ಬಂದ ಬೆಳಕ್ಕೆ ಇಳಿದು ಹೋಗ್ತಾರೆ. ಏನದ ಅದು? ಎಂದು ಗಾಡಿ ತಯಾರಾಗೈತಿ 20 ವರ್ಷ 15 ವರ್ಷ ರೋಡ್ ಮ್ಯಾಗ ಓಡಾಗದತಿ. ದಿನಕ್ಕೆ 3-4 ಸಾವಿರದಂಗೆ ಕೋಟಿಗಟ್ಟಲೆ ಮಂದಿ ಕೂತವ್ರೆಲ್ಲ ನಂದ ಸೀಟ್ ಅಂದಾರ. ಅವ್ರ ಊರು ಬರುತ್ತಾನ ಅಂದಾರ. ನಂದನ ಅವ್ರ ಊರು ಬರೋಣ ಅಲ್ಲೇ ಗಾಡಿಯಾಗ ಸೀಟ್ ಬಿಟ್ಟು ಇಳಿದು ಹೋಗ್ಯಾರ. ಅದಟ್ಟು ಒಂದು 50 ಕಿಲೋಮೀಟ್ರ, ಒಂದು 2 ತಾಸು ಪ್ರವಾಸದ. ಈ ಮನೆ ಸಂಸಾರ ಅನ್ನೋದು ಒಂದು 80 ವರ್ಷದ ಪ್ರವಾಸದ. ನಮ್ಮ ಊರು ಬಂದ ಬಳಕ ಗಾಡಿಯಾಗೇನು ಸೀಟ ಬಿಟ್ಟು ಇಳಿಬೇಕಾಗ್ತದೆ. ನಮ್ಮ ಸಾವು ಬಂದ ಬಳಕ ನಮ್ಮ ಹೊಲ ಒಡ್ಡ ಭೂಮಿ ಅನ್ನೋದು ಬಿಟ್ಟು ಊರ ಹೊರಗೆ ಹೋಗ್ಬೇಕಾಗ್ತದೆ.
ಅದೊಂದು 100 ಕಿಲೋಮೀಟ್ರ್ ಪ್ರವಾಸ ಅದ, ಇದೊಂದು 80 ವರ್ಷದ ಪ್ರವಾಸ ಅದ. ಅದು ಗಾಡಿಯಾಗಿನ ಪ್ರವಾಸ ಅದ, ಇದು ಸಂಸಾರದ ಪ್ರವಾಸ ಅದ. 50-70 ವರ್ಷ ಇರುತ್ತಾನ ನಾನಾ ಮಾಲಕ, ನಂದ ಹೆಸರ, ನಂದ ಕಾಗದ ಅಂತ ಹೇಳ್ತೀವಿ. ಮುಂದೆ 60-70 ಕಾನೂನು ಬಂದಾಗ ನಮ್ಮ ಮಕ್ಕಳ ಹೆಸರು ಮ್ಯಾಗ ಕೊಡ್ತೀವಿ. ಅವ್ನು ಗಾಡಿಯಾಗ ಮನ್ಯಾಗ ಕೂತು ಅವ್ನು ಯಜಮಾನ ಆಗ್ತಾನೆ, ಇವು ಸಾವಕಾಶ ಇಳಿದಿರ್ತಾನೆ. ಮುಂದೆ ಅವನ ಮಕ್ಕಳ ಕೈಗೆ ಅವ್ನು ಕೊಡ್ತಾನೆ. ಈ ಪ್ರಪಂಚ ಅನ್ನೋದು ಹಂಗೆ ನಡೆದೈತಿ. ನಾವು ಏರುದ ಬರುದ ಹುಟ್ಟುದ ಇಳಿದ ಹೋಗೋದು ಜೀವನದೊಳಗೆ. ಈ ಭೂಮಿ ಯಾರಿಗೆ ಕಾಯಮದ? ನಮ್ಮ ಮುತ್ತೆ ಅಂತಿದ್ದು 100 ಎಕರೆಗೆ ನಾವು ಒಬ್ಬ, ಎಲ್ಲ ಹುಣಚಿ ಗಿಡ ನನ್ನೋನ, ಬಾವಿ ಮ್ಯಾಗಿನೆಲ್ಲ ಮಾವಿನ ಗಿಡ ನನ್ನೋನ, ಮುತ್ಯಾನ ಮಾವಿನ ಗಿಡ ತೆಳಗ ಮಣ್ಣು ಮಾಡ್ರಿ. ಹ್ಞೂ ಅಂತ್ರಿ, ಹ್ಞೂ ಅನ್ರಿ. ಯಾರ ಜಗತ್ತಿನಲ್ಲಿ ಇದೆಲ್ಲವೂ ನಮ್ಗೆ ಗೊತ್ತದ, ಇದೆಲ್ಲವೂ ನಾವು ನೋಡೇವಿ. ಇದ್ರ ಮಧ್ಯದಲ್ಲಿ ನಾವು ಬಾಳಿ ಬದುಕಿರೋ ಕೂಡ ನಮ್ಮ ಜೀವನ ಹೆಂಗೈತ್ರಿ ಸ್ವಾಮೀಜಿ ಅಂದ್ರೆ, ಸೂರ್ಯ ಚಂದ್ರ ಇದ್ದಂಗೆ ನಾವು ಇಲ್ಲೇ ಇರೋ ಹಂಗೆ ಮಾಡ್ತೀವಿ. 4 ಮಂದಿನ ಕೆಡಿಸ್ತೀವಿ, 4 ಮಂದಿ ಸಂಸಾರ ಹಾಳು ಮಾಡ್ತೀವಿ, ಮಂದಿಗೆ ಸುಳ್ಳು ಹೇಳ್ತೀವಿ, ಮಂದಿನ ಮುರಿತೀವಿ, ಅವ್ರ ಸಂಸಾರ ಮುರಿತೀವಿ, ನಮ್ಮದು ದೊಡ್ಡದು ಕಟ್ಕೋತೀವಿ. ಒಬ್ರು ನೋಡ್ರೆ ಒಬ್ರು ಸಮಾಧಾನ ಆಗಂಗಿಲ್ಲ. ಇದು ನೀರು ಮ್ಯಾನ ಗುರುಳೈತಿ ಅನ್ನೋದು ಎಲ್ಲರಿಗೆ ಗೊತ್ತೈತಿ. ಊರು ಬಂದಾಗ ಇಳಿದು ಗಾಡ್ಯಾಗಿಂದ, ಸಾವು ಬಂದಾಗ ಬಿಟ್ಟು ಹೋಗೋದು ಮನೆಯಾಗಿಂದ. ಅರಳಿದು ಬಾಡಬೇಕು, ಬಾಡಿದು ಬಿದ್ದು ಮನ್ನಾಗ ಕೂಡಬೇಕು. ಪ್ರಾರಂಭ ಆದ ಪ್ರವಾಸ ಒಂದಿನ ನಿಲ್ಲಬೇಕು. ತೊಟ್ಲೊಳಗೆ ತೂಗಿರುವಂಥ ಮಗು ಒಂದಿನ ಹೋಗಿ ಮನ್ನಾಗ ಮಕ್ಕೋಬೇಕು. 2 ದಿನ ತೊಟ್ಲಾಗಿರ್ತದೆ ಹೇಳ್ರಿ. ತೊಟ್ಲಾಗ 100 ವರ್ಷ ಇರೋಕ್ಕಾಗ್ತದೆ? ತೊಟ್ಲಾಗ ತೂಗಿದ್ದೀವಿ, ಅಂಬಿಗಾಲ ಹಾಕ್ತು, ಗಾಡಿ ಹಿಡಿದು ನಡೀತು, ಓನ್ಯಾಗ ಓಡಾಕೈತು, ಬ್ಯಾಗ್ ಕಟ್ಕೊಂಡು ಸ್ಕೂಲ್ಗೆ ಹೊಂಡಿತು, ಡಿಗ್ರಿ ಮಾಡಿತು, ಮದುವೆ ಮಾಡ್ಕೋತು, ಹೊಲಕ್ಕೆ ಹೊಂಡಿತು, ಆಫೀಸ್ಗೆ ಹೊಂಡಿತು, ಮದುವೆ ಆಯಿತು, ಮಕ್ಕಳಾದವು, ಅವ್ರ ಮಕ್ಕಳು ದೊಡ್ಡವರಾದರು, ಮೊಮ್ಮಕ್ಕಳಾದರು, ಮೊಮ್ಮಕ್ಕಳು ಮದುವೆ ಆಯಿತು, ಮರಿಮಮ್ಮಗ ಹುಟ್ಟಿದ ಆಟೋ ತಾನೇ ಇದು ಬಾಡಂಗಿಲ್ಲ. ಯಾವ ಜೋಳ ತಿಂದ್ರೆ ಏನು, ಯಾವ ಅಕ್ಕಿ ತಿಂದ್ರೆ ಇದು ಬಾಡಂಗಿಲ್ಲೇನೋ. ಮೊಮ್ಮಕ್ಕಳಿಗೆ ಕೊಂಚಿ ಕಟ್ಟೋತಾನ ಈ ತಲೆ ಮ್ಯಾನ ಕೂದಲೆಲ್ಲ ಹೋಗಿರ್ತಾವ ಉದುರಿ. ಅಲ್ಲಿ ಮರಿಮಮ್ಮಗ ಅನ್ನೋದೊಂದು ಹೊಸ ಚಿಗುತ್ತಿರ್ತದೆ, ಒಂದು ಮಗ್ಗಿ ಅರಳಕ್ಕೆ ಚಲೋ ಆಗಿರ್ತದೆ. ಇಲ್ಲಿ ಮೊಟ್ಟ ಮೊದಲು ಇರ್ತಕ್ಕಂಥ ಒಂದು ಹಳಿ ಬಾಡಿದಂಥ ಹೂವು ತನ್ನ ಪ್ರಾಣ ಕಳ್ಕೊಂಡು ಕಂಬಳೆ ಹಾಕ್ಕೊಂಡು ಊರವ್ರಿಗೆ ಹೋಗಿರ್ತಾರೆ ಜೀವನದೊಳಗೆ. ನೀವೆಲ್ಲರೂ ಅರಿವೇದು ಹೊಲಿತಿದ್ರೆ ಹಳೆ ಕಾಲದ. ಈ ಸೀರೆ ಹರಿದ್ರೆ, ಶರ್ಟ್ ಹರಿದ್ರೆ, ಬನೇನು ಹರಿದ್ರೆ, ನಮ್ಮ ಅವುಗಳು ಸೂಜಿ ಒಳಗೆ ದಾರ ಪೋಣಿಸಿ ನಮ್ಮ ತಾಯಿಗಳೆಲ್ಲ ಹೊಲಿತಿದ್ರು. ಹೌದಿಲ್ರಿ? ಹೊಲಿತಿದ್ರು. ಅದನ್ನು ಹೊಲಿಯೋ ಹೊತ್ನ್ಯಾಗ ದಾರ ಪೋಣಿಸಿ ಆ ದಾರಕ್ಕೆ ಹಿಂದೊಂದು ಗಂಟು ಹೊಡಿತಿದ್ರು. ಬಂಗಾರ ಅಂತ ದಾರ, ಬಂಗಾರ ಅಂತ ಸೂಜಿ, ಹಿಂದೆ ಗಂಟು ಯಾಕೆ ಹೊಡಿತೀರ ಅನ್ನಕ್ಕೆ ಹೋಗ್ಬೇಡ್ರಿ. ಅದನ್ನು ಯಾಕೆ ಹೊಡಿತೀರ ಅಂದ್ರೆ, ಮುಂದೆ ಹೊಲಿಗೆ ಒಂದು ಹೊಲಿಗೆನ ಹೊಲಿದ್ರು ಸಹಿತ, ಎಷ್ಟು ಜೋರ್ಲೆ ಜಗ್ಗಿರು ಸಹಿತ ಹೊಲಿಗೆಯಾಗಿಂದ ದಾರ ಪಾರಾಗಿ ಮತ್ತು ಅದು ಹಂಗೆ ಉಳಿಬಾರದು. ಮುಂದಿನ ಹೊಲಿಗೆಲ್ಲ ಗಚ್ಚಿ ಕುಂಡಬೇಕಾಗಿತ್ತಂದ್ರೆ ಹಿಂದೊಂದು ಗಂಟ ಗಟ್ಟಿರ್ಬೇಕತ್ತ. ಹಂಗೆ ನೀವು ರಾಮಕೃಷ್ಣ ಹರಿ ಅನ್ರಿ, ಓಂ ನಮ ಶಿವಾಯ ಅನ್ರಿ, ಮತ್ತೇನನ್ರಿ, ಇವತ್ತಿರಿ ಹಚ್ಕೋರಿ, ಭಂಡಾರಿ ಹಚ್ಕೋರಿ, ಗಂಧ, ನೀವು ಯಾವ ದೇವ್ರಿಗೆ ಹೋಗಿ ಭಕ್ತಿ ನಿಮ್ದು ಎಲ್ಲಿ ಪ್ರೀತಿ ಐತೆ ಅಲ್ಲಿ ಮಾಡಿರಿ. ಆದರೆ ದೇವ್ರ ಮ್ಯಾಗ ಪಕ್ಕ ಹಿಂದೆ ಗಂಟು ಹೊಡೆದಾಗ ನಮ್ಮ ಮನುಷ್ಯನಾಗ ಶ್ರದ್ಧಾ ವಿಶ್ವಾಸ ಅನ್ನೋಂಥದ್ದು ಇತ್ತಂದ್ರೆ ನೀವು ಎಷ್ಟು ಶಿವ ಅಂತಿರಲ್ಲ ಅದೆಲ್ಲ ಹೊಲಿಗೆ ಕುಂಡ್ತದೆ. ಒಂದು ಸುಂದರ ಹೊಲಿಗೆ ತಯಾರಾದಂಗೆ ಒಂದು ಸುಂದರವಾದಂಥ ಭಕ್ತಿ ತಯಾರಾಗ್ತದೆ. ಭಕ್ತಿ ಶ್ರದ್ಧೆ ಏನಂತಾರೆ ಅವರು, ನಮ್ಮಲ್ಲಿ ಶ್ರದ್ಧೆ ಬೇಕಂತ. ಏನು ಬೇಕ್ರಿ? ಒಬ್ರು ಯಾರೋ ನೀರು ಕೇಳಕ್ಕೆ ಹೋದ್ರತ್, ನಾನೆಲ್ಲರೂ ಕೇಳಿರಿ. ಮತ್ತು ಗಾಡ್ಯಾಗ ಬಾಟ್ಲ್ಯಾಗ ಅದಾವ ಒಟ್ಟ, ನಾನು ನೀರು ಹೇಳವಲ್ಲ. 3 ಬಾಟ್ಲಿ ಅದಾವ್ರಿ, 1-2 ನಮ್ಮ ಗೌಡ್ರದ್ದು. ಒಬ್ರು ಯಾರೋ ಬೋರ್ ಹೊಡ್ಸವ್ರು ಇದ್ರತ್ರಿ, ನೀರು ಕೇಳಕ್ಕೆ ಹೋದ್ರತ್. ಅವ್ರು ಇಂಥವ್ರೊಬ್ರು ಪಾಪ ಯಾರೋ ಇದ್ರೆ, ಬನ್ನಿ ಗಿಡ ಹಳ್ಳದ ಮೂಲಿ ಈಶಾನಿಕ ಹೊಡಿಪ ಒಂದು ಬಾವಿ ಹೊಡಿ ಅಂದ್ರೆ ಅವ್ರು 10 ಫೂಟ್ ಹೊಡೆದಿವ್. ಏಟ್ರಿ ಮಾವಿ 10 ಫೂಟ್ ಹೊಡೆದ. ಅವಂಗೆ ಯಾರೋ ಹೇಳ್ರಿ, ಅವನೇನು ಮಾಡ್ತಿ, ಸಂಕೇಶ್ವರದಾಗ ಹೋಗಿ ಭಾರಿ ಹೇಳ್ತಾನೆ, ಪಕ್ಕ ನೀರು ಬೀಳಬೇಕಂದ್ರೆ ಇದನ್ನು 10 ಫೂಟ್ ಬಿಟ್ಟ. ಹ್ಞೂ ಅನ್ರಲೆ. ಅವ್ರ ಕಡೆ ಹೋಗಿ ಅಲ್ಲೊಂದು 500 ರೂಪಾಯಿ ತುಂಬಿ ಮಾಡಿ ಅವ್ರು ಲಿಂಬಿಕಾಯಿ ಕೊಟ್ಟ ಇಳಿಸಿ 3 ಕಡೆ 3 ಹೋಳು ಮಾಡಿ ಹೋಗದ ಅಲ್ಲೊಂದು ಹಡ್ಡ, ಅದೊಂದು 10 ಫೂಟ್ ಆತ್ರಿ. ಇವೆಲ್ಲ ಭಾಳ ಸಾದಾಬಾದ ಏನು ಪ್ರಶ್ನೆನಿಲ್ಲ. ಮಹಾರಾಷ್ಟ್ರದಾಗ ಒಬ್ಬದಾನು, ಅವ್ಗೆ ನೀರು ಕಾಣ್ತ, ನಮ್ಮ ಡುಬ್ಬ ನಮ್ಗೆ ಕಾಣಲಿಲ್ಲ, ಮಣ್ಣದೇನು ಕಾಣ್ತೈತಿ.
ಖರೆ ಐತಿ ಅನ್ನೋದ ಮತ್ತು ನೀರು ತಂದು ತೋರಿಸಿ ಹೊಡೆದು ಬೋರ. ಇವ ಒಂದು ವರ್ಷದಾಗ 7-8 ಎಕರೆದಾಗ ಒಂದು 30 ತೆಗ್ಗ ಹೊಡೆದಿದ್ದವು. ಏನು ಹೊಡೆದಿದ್ದ? ಅಲ್ಲೊಂದು ಕೇಳ್ಕೊಂಡು ಬರವ 10 ಫುಟ್ ಹೊಡ್ಯಾವ. ಅವ್ರು ಭಾರಿ ಅಂದ್ಕೊಳ್ಳಿ ಇದನ್ನು ಬಿಡವ. ಅಲ್ಲೊಂದು ಕೇಳ್ಕೊಂಬರವ ಮತ್ತೊಂದು 10 ಎಕರೆದಾಗ 30 ತೆಗ್ಗ. ಅದು ನೀರು ಬೀಳಲಿಲ್ಲ. ಏನಾಯ್ತು ರೀ? 30 ತೆಗ್ಗ. ಅದು ಒಂದ್ರ ಮ್ಯಾಗೂ ಪಕ್ಕಾ ವಿಶ್ವಾಸ ಇಡ್ಲಾರ್ದ 10 ಫುಟ್ ತೆಗ್ಗ ಹೊಡ್ಕೋತ ಬಾವಿ ಊರು ತ್ವಾಡ ತುಂಬ ತೆಗ್ಗ ಹೊಡ್ಕೋತ ಹೋದ್ರೆ ನೀರದು ಏನ್ರಿ ಹತ್ತವನು? ಅದೆಂದೂ ಸಾಧ್ಯ ಇಲ್ಲ. ನಿಮ್ಗೊಂದು ಮಾತು ಕೇಳ್ತೀನಿ, 10 ಫುಟದು 30 ತೆಗ್ಗ ಹೊಡಿಕ್ಕಿಂತನೂ ಚಲೋ ಒಂದು ಮೂಲ್ಯಾಗ ಹಳ್ಳ ದಾಂಡಿಗೆ ಒಂದೇ ಜಾಗದಾಗ ಒಂದು 50-70 ಫೂಟ್ ತನಕ ಹೊಡೆದ್ರೆ ಬರ್ತಿದ್ದಿಲ್ಲ ಕಲ್ಲಾಗಿನ ನೀರ. ಇಡೀ ಹೊಲ ತುಂಬ ತೆಗ್ಗನ ಹೊಡ್ಕೋತ ಹೋದ, ಒಂದಕ್ಕೂ ನೀರು ಹತ್ತಲಿಲ್ಲ. ಒಂದು ತೊಡೆ ದಿನ ಭುವನೇಶ್ವರಿ ಆಯ್ತು, ಒಂದು ತೊಡೆ ದಿನ ಬಾಗಮ್ ಆಯ್ತು, ಒಂದು ಚಿಂಚಲಿ ಮಾಯಕ್ ಆಯ್ತು. ಒಟ್ಟು ಅವ ಹೊಲ ತುಂಬ ತೆಗ್ಗ ಹೊಡೆದ, ಒಂದು ಬಾವಿ ಆಳವಾಗಿ ಹೊಡಿಲಿಲ್ಲ. ನಾವು ಒಂದೂ ಪಕ್ಕ ಹಿಡಿಲಿಲ್ಲ, ಸಣ್ಣಂಗೆ ಮಾಡ್ಕೋತ ಬಂದೀವಲ್ಲ. ಇದು ಭಾಳ ವಿಚಿತ್ರ. ಅದು ಅಂದ್ರೆ ನನಗನ್ನೋದು, ಹಿಂದೂ ಧರ್ಮದಾಗ ಇದ್ದವ್ರು ನಾವು ಯಾರು ದೇವರೆಲ್ಲ ದೇವತೆಗಳು ಭಕ್ತಿ ಮಾಡಬಾರ್ದಂತಲ್ಲ. ನಾ ಹೇಳೋದು ಗೊತ್ತಾತ್ರಿ? ದೇವತೆಗಳ ಭಕ್ತಿ ಬಾಗಾಮ ಹೋಗಬಾರ್ದಂತಲ್ಲ, ಭುವನೇಶ್ವರಿಗೆ ಹೋಗಬಾರ್ದಂತಲ್ಲ, ಎಲ್ಲಮ್ಮ ಹೋಗಬಾರ್ದಂತಲ್ಲ, ಬಸವಣ್ಣಗೆ ಹೋಗ್ಬಾರ್ದು, ಎಲ್ಲ ಕಡೆ ಹೋಗ್ಬೇಕ್ರಿ. ಆದ್ರೆ ನಮ್ಮ ಗುರುಗಳು ಒಂದು ಏನು ಕೊಟ್ಟಾರಲ್ಲ ಅದನ್ನು ಗಂಟು ಹೊಡೆದು ಅದರೊಳಗೆ ನಾವು ನಿರಂತರ ಮಾಡಬೇಕು. ಇವೆಲ್ಲ ಗುರು ಕೊಟ್ಟನಲ್ಲ ಅದರೊಳಗೆ ಐತಿ ಅಂತಂದ್ರೆ 12 ಜ್ಯೋತಿರ್ಲಿಂಗ ಎಲ್ಲ ದೇವ್ರ ಕೈಯಾಗ ಹಿಡಿದ ಲಿಂಗದೊಳಗೆ ಕಾಣ್ತಾನ ಜೀವನದಲ್ಲಿ. ನಮ್ಮದು ಹಂಗೆ ಆಗಂಗಿಲ್ಲ. ಭಾಳ ಮಂದಿ ನಾ ಹೇಳೋದು ಗೊತ್ತಾತ್ರಿ ಇವ ಮಾಡಬಾರ್ದಂತಲ್ಲ. ಈಗ ನಿಮ್ಗೆ ತಿಳಿಯಂಗೆ ನಾನು ಹೇಳ್ತೀನಿ, ಹೆಣ್ಮಕ್ಳು ಕೊಳ್ಳಾಗಿವ್ ನೆಟ್ಟಿರ್ತಾವೆ. ಏನಂತೀರ? ಆಭರಣ ಅಂತೀರೇನು? ಹೆಣ್ಮಕ್ಳು ಕೊಳ್ಳಾಗಿವ್ ನೆಟ್ಟಿರ್ತಾವೆ. ಸುಮ್ಮ ಹೇಳ್ರಿ ನೋಡಿ, ಎಟ್ಟಿರ್ತಾವ ಇವ? ಅದೇನು ಒಂದನೇ ಎರಡು? ಅದನ್ನು ಲೆಕ್ಕ ಮಾಡಕ್ಕೆ ಬರೋಂಗಿಲ್ಲ. ಹೆಣ್ಮಕ್ಳು ಕೊಳ್ಳನೂ ಅಟ್ಟಿರ್ತಾವೆ. ಈ ನಮ್ಗನಸು ಮಕ್ಕಳ ಇವರೇನೋ ಬಹುರ್ಮಾಳ ಟಿಕ್ಕಿ ಸರ ಗಂಟನ ಹಾಕೋತಾರೆ. ನಮ್ಮ ಮಂದಿ ಒಟ್ಟ ಇಲ್ಲ. ನಮ್ಮ ಮಂದಿವು ಭಾಳ ಅದ್ರ, ಒಂದು 2-3 ರೀ. ಯಾವಾಗ ಹೇಳ್ರಿ? ಒಂದು ಉಂಗುರನ್ರಿ, ಒಂದು ಉಂಗುರ ರೀ, ಒಂದು ಕೊಳ್ಳನ ಚೈನ. ಇದನ್ನು ಬಿಟ್ಟು ಏನು ಭಾಳ ಅದಾವನ್? ಭಾಳ ಇಲ್ಲ. ನಿಮ್ಮ ಏಟ್ ಅದಾವ ಹೇಳ್ರವ? ಲೆಕ್ಕಿಲ್ಲದಂಗೆ ಅದಾವು ನೋಡಿ. ಹೇಳ್ತಾರೆ ಅವ್ರದವ್ರು ಹೇಳ್ತಾರೆ, ಮಜಾ ಅದು. ಈಗಿನ ಚಲೋ ನಮ್ಮ ಆಯಿಗಳಿದ್ರು ನೋಡಿ, ಕಿವಿಯೆಲ್ಲ ಚಾನಿಗೆ ತೂತರಿ. ಒಟ್ಟು ಇಲ್ಲಿ ಹಿಡ್ಕೊಂತಿದೆಲ್ಲ ಹಿಂಗೆ ರೀ, ಮುಗಿನ್ಯಾಗ ಒಂದು, ಕೊಳ್ಳಾಗ ಒಂದು, ಎಲ್ಲಿ ಬೆಲ್ಟಿಗೆ ಬಂದಾವು. ಪಟ್ಟಿದ್ದು ಮೊದಲು ಬಂಗಾರದ ಬೆಳ್ಳಿ ಪಟ್ಟಿದ್ದು ನಮ್ಮ ಆಯಿಗಳದೆಲ್ಲ ಹಂಗಿತ್ತು. ನಿಮ್ಗೆ ಗೊತ್ತಿರಲಿಲ್ಲ. ಗನಸು ಮಕ್ಕಳು ಎಟ್ಟಂದ್ರೆ ಪಾಪ ಏನೂ ಇರಂಗಿಲ್ಲ. ಒಂದು ಕೊಳ್ಳನ್ ಚೈನ್ ರೀ, ಒಂದು ಉಂಗುರ, ಇದನ್ನು ಬಿಟ್ಟು ಮತ್ತೇನು ಮೂಗು ಚುಚ್ಕೋತಾವ ತೀರ ಗನಸು ಮಕ್ಕಳು ಇಲ್ಲ. ಹೆಚ್ಚು ಯಾರು ರೀ ಅಂದ್ರೆ ಹೆಣ್ಮಕ್ಳು. ಗನಸು ಮಕ್ಕಳು. ನಿಮ್ಮೊಂದು ಮಾತು ಕೇಳ್ತಾನೆ ಅಂದ್ರೆ ಗುರುಭಕ್ತಿ, ಗುರು ಕೊಟ್ಟಂಥ ಸಂಸ್ಕಾರ ಐತೆಲ್ಲ ಅದರೊಳಗೆ ನಾವು ಏಕನಿಷ್ಠರು ಇರಬೇಕು. ನಾವು ಹಿಂದೂ ಧರ್ಮದ ಯಾವ ದೇವಸ್ಥಾನ ಗುಡಿಗೆ ಹೋಗ್ಬೇಡ್ರಿ, ಅದ್ರಾಗೇನು ಇದ್ರಾಗೇನು ಕಲ್ಲೇನು ಮಣ್ಣು ಅನ್ನಂಗಿಲ್ಲ. ಅದು ನಿಮ್ಮ ಕೊಳ್ಳಾಗ ಇಟ್ಟಿರ್ತಾವಂದ್ರೆ ಅನುಕೂಲ ಇದ್ದವ್ರು 100 ಗಟ್ಟಲೆ ಬಂಗಾರ ಅಲಂಕಾರಗಳಿರ್ತಾವೆ, 100 ಗಟ್ಟಲೆ ಆಭರಣಗಳಿರ್ತಾವೆ. ಅವು ಎಲ್ಲದರ ಮಧ್ಯದಲ್ಲಿ ಒಂದು ಇರ್ತೈತಿ ಮುಖ್ಯವಾದದ್ದು. ಯಾವುದು? ತಾಳಿ. ಏನಂತಾರೆ ಅದಕ್ಕೆ? ಮಂಗಲಸೂತ್ರ. ಏನಂತಾರೆ? ತಾಳಿ. ತಾಳಿ ಎಷ್ಟು ತೊಲಿದೈತಿ ಯಾರು ಕೇಳ್ಯಾರ? 4 ಕರಿಮನಿ, 1-2 ಹುಟ್ಟ, 2 ಗುಂಡ ಅಟ್ಟ ಇದ್ರು ಸಹಿತ, 1 ಕಿಲೋ ಬಂಗಾರ ನೀವು ಹಾಕೊಂಡ್ರು ಸಹಿತ ತಾಳಿ ಕೂಡ ಆಕೆಗೇನು, ಆ ತಾಳಿ ಅನ್ನೋದಕ್ಕೆ ಏನೊಂದು ಮರ್ಯಾದೆ ಅಥವಾ ಮುತ್ತೈತನ ಐತೆಲ್ಲ 1000 ತೊಲೆ ಬಂಗಾರದೊಳಗಿಲ್ಲ. ಹಂಗೆ ನಾವು ಮನೆ ದೇವ್ರಿಗೆ ಹೋಗಬಾರ್ದಂತಲ್ಲ, ಯಾವ ಮಾಡಬಾರ್ದಂತಲ್ಲ. ನಾವು ಮಾಡುವಂಥ ದೇವತಾ ಭಕ್ತಿ ಇರ್ತೈತಿ, ಅದ್ರಾಗ ಮೂಢನಂಬಿಕೆ ಇರಬಾರ್ದು. ಅದು ಕುರಿ ಕೋಳಿ ಕೇಳಬಾರ್ದು 1, ಅದು ಮೇಯಾಗ ತುಂಬಬಾರ್ದು 2 ಅಲ್ಲ. ಅವೆಲ್ಲನೂ ಯಾವ್ದ್ರಾಗ ಕಾಣಬೇಕು?
ನಮ್ಮ ಗುರು ಲಿಂಗ ಕೊಟ್ಟನಲ್ಲ, ಈ ಲಿಂಗದೊಳಗೆ ಜಗತ್ತೆಲ್ಲ ಐತೆ ಅಂತ ಅವತ್ತಕ್ಕೆ ನಾವು ಕೈ ಮುಗುತ್ನ್ಯಾಗ ಸಹಿತ ಆ ದೇವ್ರ ಗುಡಿಯಾಗ ಸಹಿತ ಅದಕ್ಕೆ ಕಣ್ಣು ಮುಂದೆ ನೋಡತ್ನ್ಯಾಗ ಅದರಾಗೂ ನಾವು ಗುರು ಕೊಟ್ಟಂಥ ಲಿಂಗ ಅದೇ ಶಿವ ಅಂತ ನೋಡ್ರೆ, ಎತ್ತೆತ್ತ ನೋಡಿದತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ. ನಮ್ಮಲ್ಲಿರುವಂಥ ಅಹಂಕಾರ ಹೋಗ್ಬೇಕು. ನಮಗೆ ಹಾಲು ಸಿಗಬೇಕಾಗಿತ್ತಂದ್ರೆ ನಾವು ಕರು ಆಗಬೇಕೋ ಬೇಡ್ರಿ? ನಾವು ಹಾಲು ಸಿಗಬೇಕಾಗಿತ್ತಂದ್ರೆ ನಾವು ದೊಡ್ಡವ್ರು ಸಣ್ಣವ್ರು ಮರೆತು ಆಕಳು ಕಾಲಾಗ ಹಾಕೊಂಡೋದು, ನಮ್ಮದು ಎಮ್ಮೆ ಡಿಗ್ರಿ ಆಗ್ಯದ, ಎಮ್ಮೆ ನಾವೆಲ್ಲಿ ಎಮ್ಮೆ ಅದೆಲ್ಲಿ, ನಾವು ಎಮ್ಮೆ ಕಾಲ ಕುಂಡಂಗಿಲ್ಲ, ಹಾಲು ಸಿಗಂಗಿಲ್ಲ. ಮತ್ತು ಎಲ್ಲಿ ಕುಂಡವ್ರ? ಡುಬ್ಬಿನ ಮ್ಯಾಗ ಕುಂಡವ್ರ, ಹಾಲು ಹಿಂಡವ್ರ ಹೆಂಗ? ನಿಮ್ಮ ಕೊಡ ಬಂಗಾರದಿರಲಿ, ನಿಮ್ಮ ಕೊಡ ಹಿತ್ತಾಳಿದಿರಲಿ, ನಿಮ್ಮ ಕೊಡ ಮಣ್ಣಿಂದಿರಲಿ, ಕೊಡ ತುಂಬಬೇಕಾದ್ರೆ ನಳದ ಕೆಳಗೆ ಇಡಬೇಕಾಗ್ತತಿ. ನಳದ ಕೆಳಗೆ ಪ್ಲಾಸ್ಟಿಕ್ ನಳ ಐತ್ರಿ, ಬಂಗಾರ ಕೊಡ ಅಪಮಾನ ಆಗಂಗಿಲ್ಲೇನ? ಮತ್ತು ಎಲ್ಲಿಡವ್ರು? ನಾವು ನಳದ ಮ್ಯಾಗ ಇಡವ್ರ, ಕೊಡ ತುಂಬಂಗಿಲ್ಲ. ನಳದ ತೆಳಗೆ ಇರ್ಬೇಕು. ನಳ ಅಂದ್ರೆ ಗೊತ್ತತ್ಲೆ, ದೇವರ ಇಟ್ಟು ದಿನ ಅನ್ಸ್ಕೊಂಡು ಸಾಕಾಯ್ತು, ಇನ್ನರಿ ಹತ್ರ ಸನಿಗೆ ಹೋಗೋದು ಬೇಡ, ಇಲ್ಲ ದಾಂಡಿಗೆ ಹಾಕಬೇಕು ಅಂದ್ರೆ ಆ ಟ್ಯಾಕ್ಟ್ರಿನಾಗ ತುಂಬುದ್ನಾಗ ಸಹಿತ ಮಗಲಾಗ ಜಾಗ ಬತ್ತು. ಇದಕ್ಕೆ ಯಾವಕ್ಕೆ ಅತ್ತಿ ಕೂಡ ಜಗಳಾಡಿ ಬೇರೆ ಆದಳತ್ರಿ, ಪಾಲಿಗೆ ಅತ್ತೆ ಬಂದಿಳತ್ತು. ಬಿದ್ರ ತೊಗೊಂಡು ಬಂದು ಸಾಗವಾನಿದ ಪಲ್ಲಕ್ಕಿ ಮಾಡಿ ಮ್ಯಾಗ ಅದನ್ನೆಲ್ಲ ಚೆನ್ನಾಗಿ ಕುಣಿಸಿ ಅದಕ್ಕೆಲ್ಲ ಬೆಳ್ಳಿ ಬಡಿಸಿ 1,00,000 ರೂಪಾಯಿ ಖರ್ಚು ಮಾಡಿ ಬಸವೇಶ್ವರ ಜಯಂತಿ ಪಲ್ಲಕ್ಕಿ ಹೊಂಡಿತ್ರಿ. ಇದು ಉದ್ದಿತ್ತಲ್ಲ, ಈ ಥರದೊಂದಿಟ್ಟು ಕತೆ ಐತಿನ. ಈ ಉದ್ದ ಇತ್ತಲ್ಲ 60 ಫೂಟದ, ಈ ಸರ್ಕಸ್ದವ್ರು ತೊಗೊಂಡಿರು. ಅಚ್ಚಿ ಕಡೆ ಒಂದು ಕಂಬ, ಇಚ್ಚಿ ಕಡೆ ಒಂದು ಕಂಬ, ಈ ಉದ್ದ ಬಿದ್ರ ಅಡ್ಡ ಕಟ್ಟಿ ಗೆಜ್ಜಿ ಕಟ್ಕೊಂಡು ಹೆಣ್ಮಕ್ಳು ಕಳತ್ರ ಮ್ಯಾಗ ಕುನ್ಕೋತ ಅಚ್ಚಿ ಕಡೆ ಹೋಗ್ತಿದ್ರು. ಎಲ್ಲರೂ ಚಪ್ಪಲ್ಲಿ ತುಳ್ಯಾವ್ರ. ಆ ಕಂಬಕಿ ಉದ್ದ ಬಿದ್ರ ಕಟ್ಟಿ ಅವ್ರು ಹಿಂಗೆ ಮಾಡಿ ಕುನ್ಕೋತ ಹೋಗ್ತಿರಿ. 31 ಮಂದಿ ದಿವ್ಸಿನಾಗ 3 ಆಟ 3 ಸಲ ಕುಣ್ಯಾವ್ರ. ತುಳಿಸ್ಕೊಂಡು ನೆಳ್ಳಾಕತ್ತೈತ್ರಿ. ಅದು ಯಾವ್ದ ನಾ ಉದ್ದಂದದು ಅಡ್ಡ ಬಿದ್ದಿತ್ತು. ಈಗ ಬಾಯಂದ ಬುರುಗ್ ಬರತ್ತಿತ್ತು. ಇವರು ಬಸವಣ್ಣ ಗುಡಿ ಅವ್ರ ಪಲ್ಲಕ್ಕಿ ತಗೊಂಡು ಅದಕ್ಕೆ ಹೂವಿನ ಮಾಲೆ ಹಾಕಿ ಕಾಯಿ ಬಾನ ಎಲ್ಲರ ಹೆಗಲ ಮ್ಯಾಗ ಬಿದ್ರು, ಎಲ್ಲರ ಹೆಗಲ ಮ್ಯಾಗ ಬಾಳೆಹಣ್ಣು ಹಾರಿಸೋದು, ಕಾರಿಕ ಹಾರಿಸೋದು, ಎಲ್ಲರೂ ಬೆಳಗುವುದು, ದೇವರ ತೆಕಿತ್ತದ. ಎಲ್ಲರೂ ನಾನು ಎತ್ತು ಹೆಗಲ ಮ್ಯಾಗ ತೊಳಾತಿರಿ, ಅದನ್ನು ತುಳಿಯಾತಿರು. ಸರ್ಕಸ್ಸು ಸಕ್ಕೋನಟ್ಯಾಗ ಬಂದಿತ್ತದು. 6 ಗಂಟೆ ಆಟ ಚಾಲು ಆಗಿತ್ತು. ಇವ್ರು ಪಲ್ಲಕ್ಕಿ ಹೊಂಟಿತ್ತು, 2 ಹಾದು ರೀ. ನೀರು ಹಾಕಾತಿರು. ಅದಕ್ಕೆ ಸರ್ಕಸ್ದ ಬಾಗಿಲು ಬಂದು ನಿಂತಿದ್ದು ನೀರು ಹಾಕಾತಿರು. ಈ ಹೆಗಲ ಮ್ಯಾಗ ಎಲ್ಲರೂ ತೊಗೊಂಡು ಕುಣಿದು ನೋಡಿ ಅದು ತುಳಿಸ್ಕೋತಿತ್ಲ. ನಿಂದೇನು ಬಿಡು ಸುಡಾಕೆ ತೊಗೊಳಂಗಿಲ್ಲ ಅಂತಿತ್ಲ. ಅದು ತುಳಿಸ್ಕೋತ ಹೊರಗೆ ನೋಡ್ತಿದ್ದು. ಸಣ್ಣ ತಂಗಿ ಹತ್ತು ಇಲ್ಲಾರು ನಮ್ಮವ್ರದ್ದು ಆವಾಜ್ ಬರತ್ತಿದ್ದು. ಏನಿತ್ತು ಪಲ್ಲಕ್ಕಿ ನೋಡ್ತು. ಯಾಕಕ್ಕ ನಿಂದು ಹೆಂಗೆ ಓದ್ತದ? ನಾನಾ ದೊಡ್ಡಕ್ಕೆ ಅಂತ ಅಹಂಕಾರದಿಂದ ಸೆಟದ ಸೊಕ್ಕಲೆ ಬದುಕಿನಿವ. ಈ ಸರ್ಕಸ್ದವ್ರ ಕಾಲಾಗ ತುಳಿದಾಡಿ ನನ್ನ ಮಣ್ಣು ಮಾಡಿರು. ನೀ ಬಾಗಿ ತಾಯಿಗೆ ನಡೆದತ್ತ ನೀ ದೇವ್ರ ಪಲ್ಲಕ್ಕಿಗೆ ನೀನು ಹೆಗಲ ಮ್ಯಾಗ ದೇವರ. ಇಬ್ಬರು ಜನ ಅಂತಂಬ್ರು ಮದುವೆ ಆಯಿತು. ಮದುವೆಯಾಗಿ ಸುಂದರವಾಗಿ ಪ್ರಪಂಚ ಸಂಸಾರ ಪ್ರಾರಂಭ ಆಯಿತು. ಕೆಲವು ದಿನ ಹೋದ ಬಳಿಕ ಮನೆಯೊಳಗೆ ಹೊಂದಾಣಿಕೆ ಆಗಲಿಲ್ಲ. ಹಿರಿಯರು ಕಟ್ಟಿದ ಒಂದಿಷ್ಟು ಮನೆ ಇತ್ತು. ಮನೆಯೊಳಗೆ ನಡು ಒಂದು ಗೋಡೆ ಹಾಕಿ 2 ಬಾಗಿಲದು. ಡಿವೈಡ್ ಅಂತಿರ ಗೊತ್ತೈತೆ ಅಂದ್ರೆ ಬೇರೆ ಆಗೋದು ಅಂತಿರಲ್ಲ. ನೀವು ಮದುವೆ ಆಯ್ತು, 4 ಮಕ್ಕಳದು, ಸಂಸಾರ ನಡೀತು, ಮನ್ಯಾಗ ಹೊಂದಾಣಿಕೆ ಆಗಲಿಲ್ಲ. ಮುಂದೇನಾಯಿತು? ಭೂಮಿ ಒಳಗೆ ಪಾಲಾಯಿತು, ಮನೆಯೊಳಗೆ ಪಾಲಾಯಿತು. ನಡು ಗೋಡೆ ಹಾಕಿ ಇವ್ರಿಗೊಂದು 4 ರೂಮ್, ಅವ್ರಿಗೊಂದಿಷ್ಟು ಬಾಗಲು ಒಂದಿಷ್ಟು, ಅಂಗಳ ಒಂದಿಷ್ಟು, ಹಿತ್ತಲು ಒಂದಿಷ್ಟು ಅಂತ ಪಾಲಾಯ್ತು. ಪಾಲಾದ ಬಳಿಕ ಹಳ್ಳ್ಯಾಗ ಪಾಲಂದ್ರೆ ಗೊತ್ತಾತ್ಲೆ, ಅವ್ರು ಒಂದಿಷ್ಟು ಇವ್ರು ಒಂದಿಷ್ಟು ಏನೋ ಹಂಚ್ಕೊಂಡ ಬಳಿಕ ನಡೀತಲ್ಲ ಜೀವನ. ಅವ್ರದವ್ರು ದುಡಿಯೋದು, ಇವರು ದುಡಿಯೋದು. ಅವ್ರ ಮನೆಯಲ್ಲಿ ಅವರೆಲ್ಲ ದುಡಿತಿದ್ರು, ಮಕ್ಕಳ ಮರಿ ಇದ್ದರು. ಇವ್ರ ಮನೆಯಲ್ಲಿ ಇವರು ಚೆನ್ನಾಗಿದ್ರು, ಮಾಡಿದ್ರು. ಇದು ಹಳ್ಳಿ ಕತೆ. ಹಳ್ಳಿ ಊರಾಗ ಮನೆ ಹಿಂದೊಂದು ಹಿತ್ತಲತ್ತಿರ್ತದ, ಗೊತ್ತದಂತ.
ಇಬ್ಬರು ಅಣ್ಣ ತಮ್ಮರು ಹಿತ್ತಲಿತ್ರೆ ಹಿತ್ತಲೊಳಗೆ ಒಂದು ಸಣ್ಣ ಬೇವಿನ ಗಿಡ, ಬೇವಿನ ಸಣ್ಣ ಸಸಿ, ಒಂದು ಸಣ್ಣದು ಎಲ್ಲೋ ಒಂದು ಹಕ್ಕಿ ಪಕ್ಷಿ ಒಂದು ಕಾಗೆ ತಿಂದ ಚೆಲ್ಲಿತ್ತು ಒಂದು ಬೀಜ, ಬೇವಿನ ಬೀಜ. ಹಿತ್ತಲಾಗ ಒಂದಿಷ್ಟು ಬಚ್ಚಲು ನೀರು ಹೋಗ್ತಿದ್ದು ರೀ. ಆ ಬಚ್ಚಲು ನೀರಕ್ಕೆ ಹಿತ್ತಲಾಗ ಒಂದು ಬೇವಿನ ಗಿಡ ನಾಟ್ತ್ರಿ. ಬೇವಿನ ಗಿಡ ನಾಟಿ ಬಚ್ಚಲು ನೀರು ಬಿದ್ದು ಒಂದಿಟ್ಟು ಸಣ್ಣದಿತ್ತು, ದೊಡ್ಡದು ಒಂದು 5-6 ವರ್ಷ ಯಾರು ಆ ಕಡೆ ಲಕ್ಷ ಇಲ್ಲ, ಅದ್ರ ಕಡೆ ಯಾರು ನೋಡ್ತಿದ್ದಿಲ್ಲ. ಇವ್ರು ಯಾರು ಚೆನ್ನಾಗಿದ್ರು. ಒಂದು 4-6 ವರ್ಷ ಆದ ಬಳಿಕ ಬಚ್ಚಲ ನೀರಿಗೆ ಒಂದು ಎಲ್ಲೋ ಬಿದ್ದ ಬೇವಿನ ಬೀಜ ಇಟ್ಟು ಚಲೋ ಗಿಡ ಆತಂದ್ರೆ ಹಿಂದೆ ಹಿತ್ತಲಾಗೆಲ್ಲ ನೆರಳು ಕೊಡುವಂಟು ಎಲ್ಲ ದೊಡ್ಡ ಟೊಂಗಿಗಳ ಶಾಖೆಗಳದು ದೊಡ್ಡ ಗಿಡ ಹಿತ್ತಲು ತುಂಬೆಲ್ಲ ನೆರಳು ಬೀಳಾಕೈತು. ಪಕ್ಷಿ ಹಕ್ಕಿ ಕುಂಡಾಕತ್ತು, ಚಂದ ಬ್ಯಾಸಿಗೆ ನೆರಳು ಬೀಳಾಕೈತು. ಅವಾಗ ಈಚೆ ಕಡೆ ದೊಡ್ಡವ ಇದ್ದಲ್ಲ ಅನ್ನ ಸಾವ್ಕಾಸ ಒಂದು ಟ್ಯಾಕ್ಟ್ರಿ ಇಟ್ಟಂಗಿ ತೊಗೊಂಡು ಬಂದ ಆ ಬೇವಿನ ಗಿಡ ತಮ್ಮ ಸೀಮ್ಯಾಗ ಮಾಡ್ಕೊಂಡು ಗಾಡಿ ಕಟ್ಟಾಕ ಚಾಲು ಮಾಡಿದ್ರು. ಇಟ್ಟಂಗಿ ಬಂದು ಗಾಡಿ ಕಟ್ಟೋದು ಶುರು ಆದ ಕೂಡಲೇ ಅದನ್ನ ಗಿಡ ಒಳಗೆ ತೊಗೊಂಡು ತನ್ನ ಸೀಮ್ಯಾಗ ತೊಗೊಳವ ಹಿತ್ಲಾಗವ. ಅಚ್ಚಿ ಕಡೆ ಅವ್ರು ಕಿಡಿಕ್ಯಾಂದು ನೋಡ್ರಿ, ಅವ ಹೋಗಿದ್ದು ಸಣ್ಣ ಹೊಲಕ್ಕೆ ಬಂದು ಕೂಡಲೇ ಕಿವಿ ತುಂಬಿರು, ಏನ್ರಿ ಬೇವಿನ ಗಿಡ ಹೋಗ್ತೈತೆ ಏನಂದ್ರು, ಬೇವಿನ ಗಿಡ ಹೋಗ್ತೈತೆ. ಅಕಸ್ಮಾತ್ ಹಿಂಗ ಸುಮ್ಮ ಕೂತ್ರೆ ನಮ್ಮ ಸೀಮೆಗಿರುವಂಥ ಗಿಡ ಹಂಗ್ಯಾಂಗೆ ಕೊಡಾಕ್ ಬರ್ತೈತಿ, ತಕರಾರು ಮಾಡ್ರಿ ಅಂದ್ರು. ಗೌಂಡಿಗೆ ಬಂದು ಬೇದ್ರು, ಕಟ್ಟೋದು ಕ್ಯಾನ್ಸಲ್ ಅಂದ ನಾವು. ಯಾಕತ್ತೀವು ನನ್ನ ಸೀಮೆಗತ್ತೀವು. ನಿಮ್ಗೊಂದು ಮಾತು ಗೊತ್ತಿರಲಿ, ಇವು ಹಚ್ಚಿಲ್ಲ ನೋಡ್ರಲ್ಲ, ಇವು ಹಚ್ಚಿಲ್ಲ ಅವು ಹಚ್ಚಿಲ್ಲ. ಏನು ದೊಡ್ಡ ಹೋಗಿ ಒಂದು ಸಸಿ ತೊಗೊಂಡು ಬಂದು 100 ರೂಪಾಯಿ ಕೊಟ್ಟು ತೆಗ್ಗ ಹೊಡೆದು ಗೊಬ್ಬರ ಹಾಕಿ ಎಲ್ಲ ಹಚ್ಚಿ ಮಾಡಿ ನೀರು ಹಾಕಿಲ್ಲ. ಯಾವುದೋ ಒಂದು ಪಕ್ಷಿ ತಿಂದು ಚೆಲ್ಲಿತ್ತದು. ಬೇವಿನ ಗಿಡ ಬಾಯಿಗೆ ಹಿಡ್ಕೊಂಡು ಬಂದಿತ್ರೆ ಕಾಗಿ ಕುಂತ್ಕೊಂಡು ಅದು ಮ್ಯಾಗಿಂದೆಲ್ಲ ತಿಂತು ತ್ವಾಟಿ ಹಾರಿ ಹಂಚಿನ ಮ್ಯಾಗ ಹಾರಿ ಹೋಗುತ್ನ್ಯಾಗ ಬಾಯಾಂದ ಬೀಜ ಒಗದಿತ್ತು. ಬಚ್ಚಲು ನೀರು ಬಿದ್ದಿದ್ದು, ಇವು ಹಚ್ಚಿಲ್ಲ ಅವು ಹಚ್ಚಿಲ್ಲ. ಸಣ್ಣದಿತ್ತು ತನಕ ಗೊತ್ತಾಗಲಿಲ್ಲ. ಇಬ್ಬರು ಇದಕ್ಕೆ ಸಂಬಂಧ ಇಲ್ಲ. ಯಾವುದೋ ಕಾಗೆ ತಿಂದು ಉಗುಳಿತ್ತು. ಗಿಡ ದೊಡ್ಡದಾಗಿ ನೆರಳು ಕೊಡಾಕೈತಲ್ಲ, ದೊಡ್ಡವ ಸಾವಕಾಸ ಸೀಮ್ಯಾಗ ತೊಗೋಬೇಕತ್ತ ಗಾಡಿ ತಿರುವಾಕವಾದ. ಸಣ್ಣವ್ ತಕರಾರು ಮಾಡಿದ. ಊರು ಪಂಚರ್ ಬಂದರು, ಇಬ್ಬರು ತಿಳಿಸಿ ಹೇಳ್ರು, ಜಗಳ ನಿಲ್ಲವಾತ್ರಿ. ಎದ್ರ ಸಲುವಾಗಿ? ಬೇವಿನ ಗಿಡ ಸಲುವಾಗಿ. ಈ ಬೇವಿನ ಗಿಡ ಜಗಳ ಎಲ್ಲಿ ಹೋತೋ ಗೊತ್ತೈತೆ ಅಂದ್ರೆ ಕೋರ್ಟಕ್ಕೆ ಹೋತ್ರಿ. ಎಲ್ಲಿ ಹೋತು? ಅವೊಬ್ಬ ವಕೀಲಿಟ್ಟ, ಇವೊಬ್ಬ ವಕೀಲನಿಟ್ಟ. ಅವ ವಕೀಲ ಫೀ ತುಂಬಾವ, ಇವು ವಕೀಲ ಫೀ ತುಂಬಾವ. 8 ವರ್ಷವ ಇಂಥ 100 ಬೇವಿನ ಗಿಡ ಹಚ್ಚು ಅಟ್ಟು ರೊಕ್ಕವಾದು. 30 ವರ್ಷ ಏನ್ರಿ, 30-35 ವರ್ಷಗಳ ಪರ್ಯಂತರವಾಗಿ ಬೆಳಗಾವಕ್ಕೂ ಹೋತು, ಚಿಕ್ಕೋಡಿ ದಾಟ್ತು, ಬೆಂಗಳೂರಕ್ಕೂ ಹೋತು. ಏನು ದೊಡ್ಡ ವಕೀಲರು ಇಟ್ಟು ಅವ್ರ ಮನೆಯವ್ರು ಹೇಳ್ತಿದ್ರು, ಲಕ್ಷ ಹೋಗಲಿ ಬಿಡೋದಿಲ್ಲ. ಏನಂತೀರಿ ಹೆಣ್ಮಕ್ಳ ಮನೆಯವ್ರ? ಲಕ್ಷ ಹೋಗಲಿ ಬಿಡೋದಿಲ್ಲ. ಯಾರನ್ನ? ಬೇವಿನ ಗಿಡ. ಮಜಾ ಇಲ್ಲ? ಲಕ್ಷವಾದ್ರೆ ಹೋಗಲಿ ಬಿಡೋದಿಲ್ಲ. ಇವತ್ತಿನ ದಿನ ಬೆಂಗಳೂರಿಗೆ ಹೋಗಲಿ, ದಿಲ್ಲಿಗೆ ಹೋಗಲಿ, ಕರೆ ಬಿಡೋದಿಲ್ಲ ಬೇವಿನ ಗಿಡ. 30 ವರ್ಷನಾಗ ಇಂಥವು 100 ಗಿಡ ಬರ್ತಿದ್ದು. 8 ಲಕ್ಷ ಖರ್ಚಾಯಿತು. 2 ಮನೆ ಸಂಬಂಧ ಕೆಟ್ಟಿತು. ಸ್ವಾರ್ಥ ಹೆಂಗೈತಿವ? 2 ಮನೆ ಸಂಬಂಧ ಕೆಟ್ಟು. ಒಬ್ಬರು ನೋಡ್ರೆ ಒಬ್ರು ಸಮಾಧಾನ ಇಲ್ಲ, ಒಬ್ಬರ ಕಾರಣಕ್ಕೆ ಒಬ್ಬರು ಹೋಗಂಗಿಲ್ಲ, ಒಬ್ಬರು ಸುಖದಾಕ ಒಬ್ಬರು ಸಹಭಾಗಿಗಳಿಲ್ಲ, ಒಬ್ಬರು ನೋಡ್ರೆ ಒಬ್ರು ಮೋತಿ ತಿರುತ್ತೆ. ಅದರ ಸಲುವಾಗಿ ಬೇವಿನ ಗಿಡ ಸಲುವಾಗಿ 35 ವರ್ಷ ಇಬ್ಬರು ಏನು ಜಗಳ ಮಾಡಿ ಅಡ್ಡು ಮುದುಕರು ನೆಲ ಹಿಡಿದ್ರಿ. ಮುಂದೆ ನೆಲ ಹಿಡಿದು ಮುದುಕರು ಸುಮ್ಮ ಬಿಡಲಿಲ್ಲ. ಹುಡುಗರು ಕೈಯಾಕೆ ಕೊಟ್ರೆ ಬಿಡಬೇಡ್ರಿ ಅಂದ್ರೆ. ಇದು ನಮ್ಮ ಜೀವನ. ಏನಂದ್ರೆ ಹುಡುಗರಿಗೆ ಅದು ಬೇಕಾದಂಗೆ ಹೋಗಲಿ, ಒಟ್ಟ ಸೋಲುದಿಲ್ಲ, ಖರ್ಚು ಮಹತ್ವದಲ್ಲ, ಬಿಡುದಿಲ್ಲ ಅಂತ ಹುಡುಗರು ಕೈ ಕೇಸ್ ಕೊಟ್ರು. ಅವು 20 ವರ್ಷ ಜಗಳಾಡೋದು. 50 ವರ್ಷ ಹೋಯ್ತು. ಇವು ನೆಲ ಹಿಡಿದಿದ್ದು ಮೊದಲು ಶುರು ಮಾಡಿದ್ದುಲ್ಲ. ಗಿಡ ಸುಮ್ಮ ಶಾಂತಿತ್ತು. ವಕೀಲು ತಲೆಯಾಗಿಲ್ಲ, ನ್ಯಾಯಾಧೀಶು ತಲೆಯಾಗಿಲ್ಲ. ಬಲಕಿನವರು ಮಾಲಕರು ಅನ್ನೋದು ಗೊತ್ತಿಲ್ಲ, ಎಡಕಿನವ್ರು ಮಾಲಕರು ಅನ್ನೋದು ಗೊತ್ತಿಲ್ಲ. ಚಂದ ಮಳಿರಾಯ 4 ಹಣಿ ತೊಗೊಂಡು ಬಿಸಿಲಿಗೆ ಮೈ ಕಾಸ್ಕೊಂಡು ಬೇರೆ ಭೂಮಿ ತಾಯಿಯೊಳಗೆ ಬಿಟ್ಟು
ತಂಪು ನೆಳ್ಳ ಕುಡ್ಕೋತ ಬೇವಿನ ಗಿಡ ಕುಸಿಯಿತ್ತು. ಆದರೆ ಎಲ್ಲೋ ಇದ್ದು ಒಂದು ಗಿಡ ಸಲುವಾಗಿ 2 ಮನೆ ನಡು ನಂದನಿಂದ ಶುರುವಾಗಿತ್ತು. ನಿಮ್ಗೆ ಗೊತ್ತಿರಲಿ, 30 ವರ್ಷ ಇವರ ಚಪ್ಪಲ್ ಹರಿದು ಅವ್ರು 20 ವರ್ಷ ಗುದ್ದಾಡ್ರು. ಮತ್ತಿನ್ನು ಜಗಳ ಹತ್ತ ಬಳಕ ಯಾರು ಒಂದು ಕಡೆ ಆಗಬೇಕಲ್ಲ. ಇಟ್ಟೆಲ್ಲ 50 ವರ್ಷ ಆದ ಬಳಿಕ ಸಣ್ಣವೇನು ಹಿಡಿದ ಕೋರ್ಟ, ಸಣ್ಣವನಂತೆ ನ್ಯಾಯ ಕೋರ್ಟ್ದೊಳಗೆ ನಿರ್ಣಯ ಆಯ್ತು. ಇವಂದ ಗಿಡ ಆತ ನಿರ್ಣಯ ಆಯಿತು. ಏನು ಬೆಳಗಾವದಾಗ ನಿರ್ಣಯ ಆಯ್ತು ನಿಮಗೆ ಹೇಳಬೇಕಾದ್ರೆ, 10 kg ಪೇಡೆ ತೊಗೊಂಡು ಬಂದ್ರಿ. ಎಟ್ರಿ 10 kg ಪೇಡೆ ತೊಗೊಂಡು ಬಂದು 10,000 ಖರ್ಚು ಮಾಡಿ ಬಾಗಲು ಮುಂದೆ ಸಂಜೆ ಮಾಡಿದ್ದು ಗೊತ್ತಾಗಿತ್ತು. ಅವ್ರಂಗೆ ಆಯಿತು. ಪೇಡೆ ತಂದು ಓನೆಗೆಲ್ಲ ಹಂಚಿದ್ರು. 10,000 ರೂಪಾಯಿ ಪಟಾಕಿ ಹಚ್ಚಿ ಎಲ್ಲರೂ ಕುಣಿದಾಡ್ರಿ. ಇವ್ರು ಬಾಗಲ ಮುಚ್ಕೊಂಡ್ರು, ಸೋತಿರ್ಲ ಇವರು ಬಾಗಲ ಮುಚ್ಕೊಂಡ್ರು. ಅವರು ಪಟಾಕಿ ಎಲ್ಲ ಹಚ್ಚಿ ಮಾಡಿ ಎಲ್ಲರಿಗೆ ಪೇಡೆ ಕೊಟ್ಟು ಎಲ್ಲರೂ ಕುಣಿದಾಡಿ ಹಾಗೆ ಹೋಯ್ತು. ನಮ್ಮಂಗತ್ತು ಖುಷಿ ಪಟ್ಟರು. ರಾತ್ರಿ ಮೀಟಿಂಗ್ ಆಯ್ತು. ಹ್ಞೂನ್ರಲೆ, ರಾತ್ರಿ ಮೀಟಿಂಗ್ ಆಯ್ತು. ಏನಂತ, ಗಿಡ ನಮ್ಮಂಗಾಗ್ಯದ, ಇನ್ನು ಮುಂಜಾನೆ ಹೋಗಿ ಗಿಡ ನಮ್ಮ ತಾಬೇದಾಗ ತಗೋಬೇಕಂತ ರಾತ್ರಿ ಮೀಟಿಂಗ್ ಮಾಡ್ರು. ಜಗಳ ಸಲುವಾಗಿ ಆ ಕಡೆ ಹೋಗಿದ್ದಿಲ್ಲ. ರಾತ್ರಿ ಮೀಟಿಂಗ್ ಮಾಡ್ರು. ಹರಿಯವತ್ತು ಗಿಡ ನಮ್ಮ ಕಡೆ ಬರ್ತತಿನ ಗಾಡಿ ಹಾಕೋನಂತ ಹಿತ್ತಲ ಬಾಗಲ ತೆಗೆದ್ರು. ಹಿಂದೆ ಗಿಡ ನೋಡ್ಲಾರ್ದ, ಗಿಡ ನಿಮಗಂತ ಜಗಳಾಡಕ್ಕೆ 50 ವರ್ಷ ಆದವು. ಗಿಡದ ಕಡೆ ಲಕ್ಷ್ಯ ಕೊಟ್ಟಿದ್ದಿಲ್ಲ. 50 ವರ್ಷ ಆದ ಬಳಿಕ ಒಬ್ಬನ ಕಡೆ ಅದು ಗಿಡ ಆಯಿತು. ನಮ್ಮ ಗಿಡ ಅಂತ ಖುಷಿ ಪಟ್ಟು ಹಿತ್ತಲ ಬಾಗಲ ತೆಗೆದ. ಗಿಡ ಒಣಗೆ ಹೋಗಿತ್ತು. ಕಡೆಗೆ ಕೈ ಹತ್ತಲಿಲ್ಲ ಗಿಡ ಜೀವನದೊಳಗೆ. ಗಿಡನ ಒಣಗಿ ಹೋಗಿತ್ತು. ಗಿಡ ಒಣಗಿ ಹೋಗಿತ್ತು. ಕೇಸ ನಮ್ಮಂತೆ ಆಗಿತ್ತು. ಗೊತ್ತೈತೇನೇನ? 50 ವರ್ಷ ಕಷ್ಟಪಟ್ಟು ಮನಸ್ಸು ಕೆಟ್ಟಿತು, ಮನೆ ಕೆಟ್ಟಿತು, ಸಂಬಂಧಗಳು ಕೆಟ್ಟು 50 ವರ್ಷ ನ್ಯಾಯ ಆಯಿತು. ಇಬ್ಬರು ನಡು ಜಗಳ, ಒಬ್ಬನ ಹೆಸರು ಮ್ಯಾಗ ಕಡೆ ನಮ್ಮಂತೆ ನ್ಯಾಯ ಆಗಿ ಗಿಡ ನಮ್ಮ ಪಾಲಿಗೆ ಬಂತು. ಇವ್ರ ತಿಕ್ಕಾಟದೊಳಗೆ, ಇವ್ರ ನ್ಯಾಯದೊಳಗೆ ಈ ಗಿಡ ಸಲುವಾಗಿ ಜಗಳಾಡಿ ಗಿಡನ ಮರೆತು ಹೋಗಿದ್ರು. ತಿರುಗಿ ಗಿಡ ನೋಡು ಹೊಡೆದ ಗಿಡ ಒಣಗಿ ಹೋಗಿತ್ತು. ನೀರ ಯಾರೂ ಹಾಕಲಿಲ್ಲ ಜೀವನದೊಳಗೆ. ಮಣ್ಣಿಗಾಗಿ, ಹೆಣ್ಣಿಗಾಗಿ, ಹೊನ್ನಿಗಾಗಿ ಬಡದಾಡಿ ಕೆಟ್ಟಿತ್ತಿ ಲೋಕವೆಲ್ಲ. ಸಂತರೆಟ್ಟು ಸುಂದರವಾದಂಥ ಮಾತನ್ನು ಹೇಳ್ತಾರಪ್ಪ. ಜಗತ್ತಿನೊಳಗೆ ಹಿತ್ತಲಾಗಿರುವಂಥ ಒಂದು ಬೇವಿನ ಗಿಡ ಸಲುವಾಗಿ 50 ವರ್ಷ ಇಬ್ಬರು ಅಣ್ಣ ತಮ್ಮರ ಜಗಳಾಡಿ ಕಡೆಗೆ ಒಣ ಗಿಡ ತೊಗೊಂಡ್ರು. ಇಂಥ 100 ಗಿಡ ಹೊರಟ ಖರ್ಚು ಹೋಗಿತ್ತು, ಟೈಮ್ ಹೋಗಿತ್ತು. 50 ವರ್ಷ ಯಾವುದಕ್ಕೆ ಯಾರೂ ಕೂಡಲಿಲ್ಲ. ಮನಸ್ಸುಗಳು ಹೊಲಸಾಗಿದ್ದು, ಮನಸ್ಸುಗಳು ಕೆಟ್ಟಿದ್ದು, ಸಂಬಂಧಗಳು ಕೆಟ್ಟಿದ್ದು. ಒಂದು ಗಿಡ ಸಲುವಾಗಿ ಕಡೆಗೆ ಗಿಡ ಬಂದಿತ್ತು, ಖುಷಿ ಆಗಿತ್ತು. ಆದರೆ ಗಿಡ ಒಣಗಿ ಹೋಗಿತ್ತು ಜೀವನದೊಳಗೆ. ಹಾಗೆ ನಿಮಗೆ ಹೇಳಬೇಕಾಗಿತ್ತಂದ್ರೆ, ನನ್ನ ಭೂಮಿ, ನನ್ನ ಸೀಮೆ, ನನ್ನ ಸಂಸಾರ ಸ್ವಿಟ್ಟ ಶಡವ, ನೀ ಅಂತಿ ಸಂಸಾರದಾಗ ಎಳ್ದಾಡಿ ನಾ ಭಾಳ ಶಾನೆ ದೊಡ್ಡ ಅನುಗುಡ್ದ ದೇವರು ಕೊಟ್ಟಂಥ ಗಿಡ ಅಂದರೆ ಈ ಮನುಷ್ಯ ಶರೀರ. ಹೇಳ್ರಿ ನೋಡಿ ನೀವು, ಹಿತ್ತಲಾಗ ಒಂದು ಗಿಡ ಹೆಂಗೆ ಹುಟ್ಟಿತಲ್ಲ, ನಿಸರ್ಗದೊಳಗೆ ನಮ್ಮ ತಂದೆ ತಾಯಿಗಳು ಅವ್ರದ್ದು ಅವ್ವ ಅಪ್ಪ ದೇವರ ಒಂದು ಬಂಗಾರ ಇದಂಥ ಗಿಡ ಅಂದರೆ ಇದೊಂದು ಶರೀರ. ಈ ಜನ್ಮವನ್ನು ಕೊಟ್ಟನಲ್ಲ, ಇದಕ್ಕೆ ಭಕ್ತಿ ಸಂಸ್ಕಾರದ ಒಂದಿಟ್ಟು ನೀರು ಹಣಿಸ್ಬೇಕು, ಶ್ರದ್ಧಾ ಅನ್ನುವಂಥ ಗೊಬ್ಬರ ಹಾಕಬೇಕಿದ್ರೊಳಗೆ, ಶಾಂತಿ ಸಮಾಧಾನ ಅನ್ನೋದು ಇರಬೇಕು, ಆಚಾರ ಬ್ಯಾಲಿ ಹಚ್ಚಬೇಕು, ಸತ್ಸಂಗ ಅನ್ನೋದು ಮಾಡಿ ಈ ಭಕ್ತಿ ಜೀವನ ಗಿಡ ಅನ್ನತಕ್ಕಂಥದ್ದು ಶಾಂತಿ ಸಮಾಧಾನ ಫಲ ಪಡ್ಕೊಂಡು ಭಗವಂತನ ಪಡ್ಕೊಂಡು ಈ ಜೀವನ ಅನ್ನೋದು ಉದ್ಧಾರ ಆಗಬೇಕು ವಿನಃ ಈ ವಿಷಯ ವಾಸನೆ ಜಗ್ಗಾಟದೊಳಗೆ 50 ವರ್ಷ ಆದ ಬಳಿಕ ಅವ್ರ ಹೆಸರು ಮ್ಯಾಗ ಆದ ಬಳಿಕ ಗಿಡನ ಒಣಗಿತ್ತು. ತಿರುಗಿ ನಾ ಯಾರಂತ ತಿರುಗಿ ನೋಡಿದೊಳಗಾಗಿ ಸಾವು ಬಂದು ಕರ್ಕೊಂಡು ಹೋಗಿ ಒಂದಿನ ಮನ್ನಾಗ ಹೋಗಿತ್ತು ಮುಂಚಿತವಾಗಿ ಈ ಜೀವನ ಎಷ್ಟು ಒಳ್ಳೆಯದತ್ತಿ ತಿಳ್ಕೊಂಡು ನೋಡು ಮನುಷ್ಯನೇ. ಅದಕ್ಕಾಗಿ ಸತ್ಸಂಗ, ಅದಕ್ಕಾಗಿ ಶರಣರು. ಏನು ತಂದೆಯೋ ನೀನು ಬರುವಾಗ, ಏನು ಕೂಡಿಟ್ಟೆ ಜಗದಲ್ಲಿರುವಾಗ, ನೀನಿ ಮಣ್ಣಿಗೆ ಅನ್ನವಾಗುವಾಗ, ಹೊತ್ತು ಒಯ್ಯಬೇಕು ಪುಣ್ಯಾನ ಜೊತೆಯಾಗ. ಅವವಿದ್ಯೆ ಕಲಿತರೆ ಏನು, ಸಾವವಿದ್ಯೆ ಕಲಿಯಲಿಲ್ಲ ನೀನು. ಅವವಿದ್ಯೆ ಕಲಿತರೆ ಏನು, ಸಾವವಿದ್ಯೆ ಕಲಿಯಲಿಲ್ಲ ನೀನು ಎಂದು ವಚನ ನುಡಿದರು ಅಕ್ಕ
ತಲೆಗೇರಲಿಲ್ಲ ಕಾಯಕ. ಈ ಮಾತು ಕೇಳಿ ಬಲು ಮಾಯ, ತೂಕ ಮಾಡಿ ಹೇಳುತ್ತೀನ್ರಿ ನ್ಯಾಯ. ಜೀವಕ್ಕೆ ಅನ್ನುತ್ತದೆ ದೇಯ, ಬಿಟ್ಟು ಹೋಗಬ್ಯಾಡ ಮಾರಾಯ, ಬಿಟ್ಟು ಹೋಗಬ್ಯಾಡ ಮಾರಾಯ. ಮಾಯಾ ಮಾಯಾ ಮಾಯಾ. ಶ್ರೀರಾಮನ ಬಗ್ಗೆ ಮಾತಾಡ್ತಿದ್ದೆ. 9600 ವರ್ಷಗಳ ಹಿಂದೆ ರಾಮ ಇದ್ದ ಅಂತ ನಂಬೋದು ನಾವು. 9600 ವರ್ಷಗಳಿದ್ದ ರಾಮ ನಮಗೆ ದೇವರಾಗಿಲ್ಲೇನ್ರಿ? ಇವತ್ತು ದೇವರಾಗಿಲ್ಲ. ಇವತ್ತಿಗೂ ರಾಮಾಯಣ ಪಾರಾಯಣ ಮಾಡೋರನ್ನ ಕಂಡಿದ್ದೇನೆ ನಾನು. ಅಂದರೆ ಒಬ್ಬ ರಾಜಕುಮಾರ ಆಗಿನ ಕಾಲಕ್ಕೆ ಬಹು ಪ್ರಚಲಿತವಾದಂಥ ಭಾಳ ಜನ ಹೆಂಡಂದ್ರನ್ನ ಲಗ್ನ ಆಗುವಂಥದ್ದು. ರಾಜನೋ ಬಹುವಲ್ಲಭ ಅಂತ ಮಾತು. ರಾಜರಿಗೆ ಮಾರ್ಜಿನ್ ಬೇಕಾದಷ್ಟು ಮದುವೆ ಆಗೋಲ್ರಕು. ಆಗಲಿಲ್ಲವ, ಏಕಪತ್ನಿ ವೃತಸ್ಥನಾಗಿದ್ದ. ಒಂದೇ ಮಾತು, ಎರಡನೇ ಮಾತಿಲ್ಲ ರಾಮಂದು. ಸತ್ಯ ನ್ಯಾಯ ಹಿಡ್ಕೊಂಡದ್ದಕ್ಕೆ ರಾಮ ಒಬ್ಬ ಯುವರಾಜ ಆಗಿದ್ದವನು ನಮ್ಮ ಮುಂದೆ ದೇವರಾಗಿ ನಿಂತಿದ್ದಾನೆ. 3500 ವರ್ಷಗಳಿದ್ದಂಥ ಕೃಷ್ಣ, ಎಲ್ಲ ಚಕ್ರವರ್ತಿಗಳ ಕಿರೀಟ ಅವನ ಕಾಲ ಹತ್ತಿರ ಇದ್ದರೂ ಕೂಡ ತಾನು ಎಂದೂ ರಾಜ ಆಗಲಿಲ್ಲ, ಎಂದೂ ರಾಜ ಆಗಲಿಲ್ಲ. ತನ್ನ ಶಿಷ್ಯನಾದಂಥ ಅರ್ಜುನನ ರಥವನ್ನು ತೊಳೆದು, ಕುದುರೆ ತೊಳೆದು ಯುದ್ಧದಲ್ಲಿ ಸಾರಥಿ ಆಗ್ತಾನಲ್ಲ, ಕರ್ಮಯೋಗ ಕಲಿಸ್ಕೊಡ್ತಾನಲ್ಲ ಕೃಷ್ಣ, ಯಾವತ್ತೂ ರಾಜ ಆಗಲಿಲ್ಲ. ಅವನು ನಮಗೆ ದೇವರಾಗಿ ನಿಂತ್ಕೊಂಡ. ರಾಜಕುಮಾರ ಆಗಿದ್ದಂಥ ಬುದ್ಧ, ಜಗವೆಲ್ಲ ಮಲಗೆಲ್ಲರೂ ಬುದ್ಧನೊಬ್ಬನೆದ್ದ ಅಂತ ಹೇಳಿ ಕಾಡಿಗೆ ಹೋದ್ನಲ್ಲ, ಸತ್ಯ ಹುಡ್ಕೊಂಡು ಎಲ್ಲವನ್ನು ಬಿಟ್ಟು ಹೋದಂಥ ಬುದ್ಧ ನಮಗೆ ದೇವರಾದ. ಅವನು ರಾಜಕುಮಾರನಾಗಿ, ಅತ್ಯಂತ ಸುಂದರ ರಾಜಕುಮಾರನಾಗಿದ್ದಂಥ ಮನುಷ್ಯ, ರಾಜ ಬೇಡ ನನಗೆ, ಅಪರಿಗ್ರಹ, ಏನನ್ನು ಕೂಡಿಡಬಾರದು ಅಂತ ಹೋದಂಥ ಮಹಾವೀರ ನಮಗೆ ದೇವರಾದ. 32 ವರ್ಷದ ಹುಡುಗ, ಕಣ್ಣಲ್ಲಿ ಪ್ರೀತಿಯನ್ನು ತುಂಬಿಕೊಂಡು, ಅಂತಃಕರಣವನ್ನು ತುಂಬಿಕೊಂಡು, ಪ್ರೀತಿ ಬಿಟ್ಟು ಏನೇ ಜಗತ್ತಲ್ಲಿ ಇನ್ನೇನೂ ಇಲ್ಲ ಅಂತ ಹೇಳಿ ಶಿಲುಬೆಗೆ ಏರಿದಂಥ ಯೇಸು ಕ್ರಿಸ್ತ ನಮಗೆ ದೇವರಾದ. ಯಾಕೆ ಮಾತನ್ನು ಹೇಳ್ತಿದ್ದೀರಿ ಅಂದರೆ, ಇವ್ರು ಯಾರೂ ಶ್ರೀಮಂತರ ಸಲುವಾಗಿ ಆಗಿಲ್ಲ. ಇವರಾದದ್ದು ಜಗತ್ತಿಗೆ ಕೊಟ್ಟವರು. ಯಾರು ಪಡ್ಕೊಂಡ್ರು ಅವ್ರು ಯಾರೂ ದೊಡ್ಡವರಾಗಲಿಲ್ಲ, ಕೊಟ್ಟವರು ಯಾರೂ ಸಣ್ಣವರಾಗಲಿಲ್ಲ. ಈ ಮಾತನ್ನು ಜೀವನ ಬೆಲೆ ಹರಿಸ್ಬೇಕಾದ್ರೆ ಯಾವುದರಿಂದ ಮನುಷ್ಯ ಜೀವನ ಅಳಿತೀವಿ ಅಂದಾಗ ಸಾಕ್ರೆಟಿಸ್ ಒಂದು ಮಾತು ಹೇಳ್ತಾನೆ, ಭಾಳ ಒರಟು ಮಾತು. ಸಾಕ್ರೆಟಿಸನ್ ಮಾತೇ ಒರಟು. ಅವ್ನು ಹೇಳ್ತಾನೆ, ಸಕ್ಸಸ್ ಆಫ್ ಎ ಲೈಫ್ ಈಸ್ ಮೆಜರ್ಡ್ ಬೈ ದ ನಂಬರ್ ಆಫ್ ಪೀಪಲ್ ಹೂ ಕ್ರೈ ವೆನ್ ಯು ಡೈ ಅಂತ. ನೀನು ಸತ್ತಾಗ ಎಷ್ಟು ಜನ ಅಳುತ್ತಾರೋ ಅದ್ರ ಮೇಲೆ ನಿನ್ನ ಜೀವನ ಸಾರ್ಥಕ್ಯ ಗೊತ್ತಾಗುತ್ತೆ. ಹೋದ್ನಾ ಚಲೋ ಆತು ಬಿಡ್ರಿ ಅಂದ್ರೆ ಜೀವನ ಫೇಲ್ಯೂರ್ ಅದು. ಒಂದು ಸಣ್ಣ ಕತೆ ಬರ್ತಿದ್ದೆ ನಾನು. ಒಂದು ಸಣ್ಣ ಊರು, ಒಬ್ಬ ಸನ್ಯಾಸಿ ಬರ್ತಾನೆ ತಿರ್ಗಾಡ್ಕೊತ. ರಾತ್ರಿ ಆಗಿಬಿಟ್ಟದ, ಎಲ್ಲ ಮನೆ ಬಾಗಿಲು ಹಾಕ್ಬಿಟ್ಟಾರ. ರಾತ್ರಿ 11 ಆಗ್ಯದ. ಎಲ್ಲಿ ಮಲ್ಕೋಬೇಕು ಅಂತ ನೋಡ್ದೆ, ಒಂದು ಮನೆ ಮುಂದೆ ಕಟ್ಟಿತ್ತು. ಕಟ್ಟಿ ಮೇಲೆ ತನ್ನ ಚಾಪಿ ಹಾಸ್ಕೊಂಡು ಹೊತ್ಕೊಂಡು ಮಲ್ಕೊಂಡ. ಮುಂಜಾನೆ 4 ಗಂಟೆ ಹೊತ್ತಿಗೆ ಯಾರೋ ಬಂದು ಆ ಮನೆ ಬಾಗ್ಲ ಬಡಿದ್ರು. ಮನೆ ಬಾಗ್ಲ ತೆಗೆದು ಕಣ್ಣು ತಗೊಂಡು ನೋಡ್ಕೊತಾನೆ, ಹಂಗೆ ಕಣ್ತು ಮಲ್ಕೊಂಡ, ಹಂಗೆ ಕಣ್ಣು ತೆಗೆದು ನೋಡ್ತಾನೆ. ಬಾಗ್ಲ ಬಡಿದ್ರು, ಒಳಗಿನ ಬಾಗ್ಲ ತೆಗೀತು. ಒಬ್ಬ ಹುಡುಗಿ ಹೊರಗೆ ಬಂದ್ಲು. ಬಾಗ್ಲ ಬಡಿದ್ರು, ಏನಾಯ್ತು ಅಂತ ಕೇಳಿದ್ಲು. ರಾಮಣ್ಣ ಹೋದ, ಈಗ ತಾನೇ ರಾಮಣ್ಣ ಹೋದ ಅಂದ್ಲು. ಹೌದಾ, ಗೊತ್ತಾಗಲಿಲ್ಲ ನನಗೆ, ಆತ ಅಂತ ಹೇಳಿ ಹೋದವ. ಹುಡುಗಿ ಒಳಗೆ ಅಜ್ಜಿಗೆ ಹೇಳಿದ್ಲು, ಮನೆಗೆ ಅಜ್ಜಿ ಇದ್ಲು. ಅಜ್ಜಿ, ರಾಮಣ್ಣ ಹೋದ್ರಂತ. ಹೌದಾ, ರಾಮಣ್ಣ ಹೋದ್ನ, ಹೋಗಿ ನೋಡ್ಕೊಂಬಾವ, ಅವ್ನು ಸ್ವರ್ಗಕ್ಕೆ ಹೋದ್ನೋ ನರಕಕ್ಕೆ ಹೋದ್ನೋ ನೋಡ್ಕೊಂಬಾ ಅಂದ. ನೋಡ್ಕೊಂಬರ್ತೀನಿ ಹುಡುಗಿ ಹೋದ್ಲು. ಇವು ಸನ್ಯಾಸ ಅಂತ ನಾನು ಜನ್ಮ ಪೂರ್ತಿ ಇದನ್ನೇ ಮಾಡಿನ ಕೆಲಸ, ಸ್ವರ್ಗಕ್ಕೆ ಹೋಗೋದು ಇವ್ ಹೆಂಗೆ ಗೊತ್ತಾಗ್ತದೆ ನೋಡೋಣಂದ. ಅರ್ಧ ತಾಸು ಹುಡುಗಿ ವಾಪಸ್ ಬಂದ್ಲು. ಏನಾತ ಅಂತ ಅಜ್ಜಿ ಕೇಳಿದ್ಲು. ಅಜ್ಜಿ, ರಾಮಣ್ಣ ಹೆಂಗೆ ನರಕಕ್ಕೆ ಹೋಗ್ತಾನೆ, ಸ್ವರ್ಗಕ್ಕೆ ಹೋದ ಅಂದ. ಇವ ಅಂದ, ಸ್ವರ್ಗಕ್ಕೆ ಹೋದಿ ಹುಡುಗಿ ಹೆಂಗೆ ಗೊತ್ತಾಯ್ತು? ಆ ಹುಡುಗಿನ ಕೇಳ್ದ, ನಾನು ತಡ್ಕೊಳಿಕ್ಕೆ ಆಗೋಲ್ತು, ನಾ ಸನ್ಯಾಸ ಇದೇ ಕೆಲಸ ಮಾಡವ, ಸ್ವರ್ಗಕ್ಕೆ ಹೋದ ನಿನಗೆ ಹೆಂಗೆ ಗೊತ್ತಾಯ್ತು, ರಿಸಿಟ್ ಹೆಂಗೆ ಬಂತು ನಿನಗೆ ಅಂತ. ಅಜ್ಜಿ ಹೇಳಿದ್ಲಂತ, ಹಂಗಲ್ರಿ, ಮನೆ ಮುಂದೆ ಜನಸಾಗರ ನೆರೆದದ, ರಾಮಣ್ಣ ಹೋದ ಅಂತ 1000 ಮಂದಿ ಅಳ್ಳಿಕ್ಕೆ ಹತ್ತಾರ ಮುಂದೆ. ಅಷ್ಟು ಮಂದಿಗೆ ಚಲೋ ಮಾಡ್ದ, ಅವ್ನು ನರಕಕ್ಕೆ ಹೆಂಗೆ ಹೋಗ್ತಾನೆ ರೀ? ಚಂದ ಮಾತು.
ಅಷ್ಟು ಮಂದಿಗೆ ಚಲೋ ಮಾಡ್ದ ನರಕಕ್ಕೆ ಹೆಂಗೆ ಸ್ವರ್ಗಕ್ಕೆ ಹೋಗ್ಯ ನಾವು. ಅದೇ ಸಾಕ್ರೆಟಿಸನ್ ಮಾತು ಎಷ್ಟು ಚಂದ ಅದ ನೋಡ್ರಿ ಅದು. ನಾನು ಇರೋ ತನಕನೂ ಬರೀ ನನಗೋಸ್ಕರ ಬದುಕಿದ್ರೆ ಪ್ರಪಂಚ ನಿಮ್ಮನ್ನು ಯಾವತ್ತೂ ನೆನಪಿಡೋದಿಲ್ಲ. ಪ್ರಪಂಚ ಬೇಡ, ನಿಮ್ಮ ಮರಿಮಕ್ಕಳು ನೆನಪಿಡೋದಿಲ್ಲ ನಿಮ್ಮ ಹೆಸರು. ಆದರೆ ಮತ್ತೊಬ್ಬರಿಗೋಸ್ಕರ ಮಾಡಿದ್ರನ್ನ ಪ್ರಪಂಚ ಯಾವತ್ತೂ ಮರೆಯೋದಿಲ್ಲ. ಈ ಮೌಲ್ಯ ಅದಲ್ಲ, ಜಗತ್ತಿಗೆ ಕೊಡುವಂಥ ಶಕ್ತಿ ಇರುವಂಥವ್ರು ಮಾತ್ರ ಮೌಲ್ಯವಂತರು ಅಂತ ಆಗ್ತಾರೆ.